ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಕಾರ್ ತೊಗೊಂಡ್ಮೇಲೆ ಎಲ್ಲರಿಗೂ ಒಂದೇ ಟೆನ್ಷನ್, ಅದು ಯೂನಿವರ್ಸಲ್ ಪ್ರಾಬ್ಲಮ್ ಅಂದ್ಕೊಳ್ಳಿ, ಅದೇ ರ್ಯಾಟ್ ಬೈಟ್. ಸೊ ರ್ಯಾಟ್ ಬೈಟ್ಗೆ ತುಂಬ ಅಂದರೆ ತುಂಬಾ ಎಷ್ಟೆಷ್ಟೋ ಸ್ಟೆಪ್ಸ್ ಇದೆ. ಎಲ್ಲೇ ಇರಿ ರ್ಯಾಟ್ಸ್ ಇದ್ದೇ ಇರುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡಲೇಬೇಕು. ರ್ಯಾಟ್ ಬೈಟ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಜನ ಏನೇನೋ ಈ ಸೌಂಡ್ ಡಿವೈಸ್ ಎಲ್ಲ ಇಡ್ತಾರೆ. ಕೆಲವೊಬ್ಬರು ಹೊಗೆ ಸೊಪ್ಪಿಡಿ ಅಂತಾರೆ, ಕೆಲವೊಬ್ಬರು ಸ್ಪ್ರೇ ಮಾಡಿ ಅಂತಾರೆ, ಇನ್ನೂ ಕೆಲವೊಬ್ಬರು ದೊಡ್ಡದು ಕಾರ್ ಸುತ್ತು ಶೀಟ್ ಥರ ಬರುತ್ತೆ ಅದನ್ನು ಹಾಕಿ ಅಂತಾರೆ. ಬಟ್ ಅದು ತುಂಬ ಶೀಟ್ ಹಾಕೋದು ತುಂಬ ಪ್ರಾಬ್ಲಮ್ಮು, ಅದನ್ನು ಎಲ್ಲ ಕಡೆ ತೊಗೊಂಡು ಹೋಗೋಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಆಮೇಲೆ ನೆಕ್ಸ್ಟ್ ಇರೋದೇ ಒಂದು ರ್ಯಾಟ್ ಸ್ಪ್ರೇ ಇಂಜಿನ್ ಮೇಲೆ. ಏನು ರ್ಯಾಟ್ ಬೈಟ್ ಆಗಬಾರ್ದು ಅಂತ. ಬಟ್ ನನಗೆ ಮುಂಚೆ ಒಂದು ಡೌಟ್ ಇದ್ದಿದ್ದೇನು ಅಂದರೆ ಅದು ನಮಗೆ ಎಫೆಕ್ಟ್ ಆಗುತ್ತಾ ಏನು ಎತ್ತ ಅಂತ ನಾನು ಫುಲ್ಲು ಟೆನ್ಷನ್ ತೊಗೊಂಡಿದ್ದೆ. ಬಟ್ ಆದಮೇಲೆ ಗೊತ್ತಾಯಿತು, ನಾನು ಈಗ ಅಪ್ಲೈ ಮಾಡಿದ್ದೀನಿ, ಈಗ ರ್ಯಾಟ್ಸ್ ಏನೂ ಓಡಾಡ್ತಾ ಇಲ್ಲ. ಅದು ಯಾವ ಥರ ಅಪ್ಲೈ ಮಾಡಬೇಕು ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಾನು ಯೂಸ್ ಮಾಡಿರೋ ಒಂದು ಸ್ಪ್ರೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಮೇಯ್ನ್ ಒಂದೇನು ಅಂದರೆ, ನೀವು ಬೇಸ್ಡ್ ಆನ್ ಇನ್ಸ್ಟ್ರಕ್ಷನ್ನು ಅದ್ರ ಮೇಲೆ ಬರೆದಿರ್ತಾರಲ್ಲ, ಅದನ್ನು ಓದ್ಕೊಂಡು ಬೇಸ್ಡ್ ಆನ್ ಇನ್ಸ್ಟ್ರಕ್ಷನ್ನು ಫಸ್ಟು ನೀವು ಇಂಜಿನ್ ಬೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಡ್ರೈ ಕ್ಲಾತಲ್ಲಿ ಫುಲ್ಲು ಒರೆಸ್ಬಿಡಿ. ಆದಮೇಲೆ ಎಲ್ಲೆಲ್ಲಿ ವೈರ್ ಇರುತ್ತೆ ನೀವು ನೋಡ್ಬೋದು, ನೀವು ಯಾವುದೇ ಕಾರಲ್ಲಾದ್ರೂ ಎಲ್ಲೆಲ್ಲಿ ವೈರ್ ಇರುತ್ತೆ ಅಲ್ಲಿ ಮಾತ್ರ ಸ್ಪ್ರೇ ಮಾಡಿ. ಸುಮ್ಮನೆ ಎಲ್ಲ ಕಡೆ ಸ್ಪ್ರೇ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಇಂಜಿನ್ ಹತ್ರ ಫ್ಯಾನ್ ಇರುತ್ತಲ್ಲ, ಇಂಜಿನ್ ಫ್ಯಾನ್ ಹತ್ರ ಹೇರ್ ಸಕ್ ಮಾಡುತ್ತೆ ಅಲ್ಲಿ. ಮತ್ತು AC ವೆಂಟ್ಸ್ ಹತ್ರ ಅಲ್ಲಿ ಹೊಡಿಯೋಕ್ಕೆ ಹೋಗ್ಬಿಡಿ, ಅಲ್ಲಿ ಅವಶ್ಯಕತೆಯೂ ಇಲ್ಲ. ಈಗ ಹೊಸ ಕಾರುಗಳಲ್ಲೆಲ್ಲ ಆಲ್ಮೋಸ್ಟ್ ಆಲು ಪ್ರಿಕಾಷನ್ಸ್ ತೊಗೊಂಡು ಅದು ಏರ್ ವೆಂಟಿಲೇಷನ್ ಥ್ರೂ ಮುಖಾಂತರ, ಅಂದರೆ AC ಥ್ರೂ ಮುಖಾಂತರ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಮೇಯ್ನು ರ್ಯಾಟ್ ಬೈಟ್ ಕಂಟ್ರೋಲ್ ಮಾಡೋಕ್ಕೆ ವೈರ್ಗಳು ಮಾತ್ರ ಹೊಡಿಬೇಕು ಎಲ್ಲ ಕಡೆ. ನೀವು ಇಂಜಿನ್ ಬೇಯಲ್ಲಿ ಕಂಪ್ಲೀಟ್ ಎಲ್ಲ ಕಡೆ ವೈರು ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಹೊಡೀರಿ. ಹೊಡೆದಾದ್ಮೇಲೆ ಆ ದಿವಸ ಮಾತ್ರ AC ಆನ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ದಿವಸದಿಂದ ನೀವು ಆರಾಮಾಗಿ AC ಆನ್ ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ, ಸ್ಮೆಲ್ಲು ಏನೂ ಬರೋಲ್ಲ. ನೋಡಿ, ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ನೀವು ನೋಡ್ಬೋದು. ಆಲ್ರೆಡಿ ಒಂಥರ ಆಯಿಲಿ ಥರ ಇದೆ ಎಲ್ಲ ಕಡೆ, ಎಲ್ಲ ವೈರ್ ಮೇಲೆ ಆಯಿಲಿ ಥರ ನೋಡಿದೆ. ಈ ಪ್ಲಾಸ್ಟಿಕ್ಕು ಅಪ್ಲೈ ಮಾಡಿದ್ದೀನಿ. ನಾನಿರೋ ಕಡೆ ತುಂಬ ಆಯಿಲಿ ಇದೆ, ಬಿಟ್ಟರೆ ಟೈರೇ ಕಚ್ಚುತ್ತೆ ಅಂಥ ಆಯಿಲಿಗಳಿರೋದು. ಬಟ್ ಈಗ ಇದನ್ನು ಯೂಸ್ ಮಾಡಾದಮೇಲೆ ಯಾವುದೇ ಥರ ಒಂದು ರ್ಯಾಟ್ ಬೈಟು ಆಗಿಲ್ಲ, ಇಲ್ಲಿ ಓಡಾಡಿರೋ ಏನೂ ಪ್ರೂಫ್ ಸಮೇತ ಇಲ್ಲ. ಯಾಕೆಂದರೆ ಯೂಶ್ವಲಿ ಅದೆಲ್ಲ ಬಂದುಬಿಟ್ಟು ಕಾರ್ ಮೇಲೆಲ್ಲ ಗಲೀಜು ಮಾಡಿಬಿಡುತ್ತೆ. ಸೊ ಆ ಥರ ನಾನು ಲಾಸ್ಟು 5-6 ಡೇಸಿಂದ ಎಲ್ಲ ಕಡೆ ನಾನು ಸ್ಪ್ರೇ ಮಾಡಿದ್ದೀನಿ. ಮತ್ತು ನೋಡಿದೆ, ಎಲ್ಲೂ ರ್ಯಾಟ್ ಓಡಾಡಿರೋ ಅಂಥ ಸೈನ್ಸೇ ಇಲ್ಲ. ಸೊ ಎಲ್ಲೂ ಗಲೀಜು ಸಮೇತ ಮಾಡಿಲ್ಲ. ಸೊ ಇದನ್ನು ನೀವು ಯೂಸ್ ಮಾಡಿ. ನಾನು ಹೇಳಿದ್ನಲ್ಲ, ಫಸ್ಟ್ ದಿವಸ ಮಾತ್ರ ನೀವು ಯಾವುದೇ ಕಾರಣಕ್ಕೂ ನೀವು AC ಆನ್ ಮಾಡೋಕ್ಕೆ ಹೋಗ್ಬಿಡಿ. ಸೆಕೆಂಡ್ ಡೇಯಿಂದ ನೀವು ಆರಾಮಾಗಿ AC ಆನ್ ಮಾಡ್ಬೋದು. ಅಪ್ ಟು 3 ಮಂತ್ಸ್ ಇರುತ್ತೆ ರ್ಯಾಟ್ ಸ್ಪ್ರೇ. ಇದೇ ಥರ ಕಾರ್ ರಿಲೇಟೆಡ್ ವಿಡಿಯೋ ಮತ್ತು ಗ್ಯಾಡ್ಜೆಟ್ಸ್ ವಿಡಿಯೋ ಮತ್ತು ಟ್ರಿಪ್ ವಿಡಿಯೋಸ್ ಎಲ್ಲ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.